ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಒಂದು ಸೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಇಲ್ಲಿ ಭೂಮಿ ಮತ್ತು ಅಜಿತ್ನ ಒಂದು ಮಾಡಬೇಕು ಅಂತ ಸತ್ಯಣ್ಣ ಅವರು ನಮ್ಮ ಅಜಿತ್ಗೆ ಹೇಳ್ತಾರೆ. ಆದರೂ ಕೂಡ ಅಜಿತ್ ಅವರು ಅದಕ್ಕೂ ಒಪ್ಕೊಳ್ಳೋದೇ ಇಲ್ಲ. ಸತ್ಯಣ್ಣ, ನಂಗೆ ಸ್ವಲ್ಪ ತಲೆ ನೋಯಿಸ್ತಾ ಇದೆ, ನಾನು ರೆಸ್ಟ್ ಮಾಡಬೇಕು ಅಂತ ಹೇಳಿದಾಗ, ಅಲ್ಲ ಕಣೋ, ನಿಮ್ಮಿಬ್ಬರು ಮಧ್ಯೆ ಪ್ರೀತಿ ಇದೆ, ಎಲ್ಲ ಇದೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲೊಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಏನು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಆಯಿತಾ? ಹೇಳಿದ್ರು ಕೂಡ ಕೇಳೋದಿಲ್ಲ, ಏನು ಮಾಡೋದಿಲ್ಲ. ಸರಿಯಪ್ಪ, ಆಯಿತು ಬಿಡು ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಇನ್ನು ಸತ್ಯಣ್ಣ, ಏನು ಸಮಸ್ಯೆ ಇಲ್ಲ ತಾನೇ ಅಂತ ಹೇಳ್ಬಿಟ್ಟು ನಮ್ಮ ನಚ್ಚಿ ಕೇಳ್ತಾರೆ. ಶ್ರವಣ್ ಕೂಡ ಅಷ್ಟೇ, ಇಲ್ಲ ಒಬ್ರು ಗಂಡ ಹೆಂಡತಿ ಕಾಂಪ್ರಮೈಸ್ ಆಗಿ ಬಂದಿದ್ದಾರೆ, ಇಬ್ಬರು ಚೆನ್ನಾಗೇ ಇದ್ದಾರೆ, ಈಗೇನು ಭೂಮಿನ ರೂಮಿಗೆ ಕರ್ಕೊಂಡು ಹೋಗ್ಬೇಕು ಅಷ್ಟೇ ಅಜಿತು ಅಂತ ಹೇಳ್ತಾರೆ. ಸೊ ಅಜಿತು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿಬಿಟ್ಟು ಏನು ಮಾಡ್ತಾರೆ ಅಂತಂದರೆ, ಚಿಕ್ಕ ಮನಸ್ವಿನಿ ಫೋಟೋನ ನಾನು ಸ್ಕೆಚ್ ಹಾಕ್ಸು ಅಂತ ಹೇಳಿದ್ನಲ್ವ, ಸ್ಕೆಚ್ ಹಾಕ್ಸಿದ್ರೆ ಏನಂದ್ರು ಎತ್ತ ಅಂತ ಕೇಳ್ತಾರೆ ಸದಾನಂದ ಅವ್ರಿಗೆ. ಇಲ್ಲ, ಅವರು ಊರಿಗೆ ಹೋಗಿದ್ದಾರೆ ಅಂತ ಹೇಳಿದಾಗ, ಸರಿ ಊರಿಂದ ಬಂದ ತಕ್ಷಣ ಅದೇ ಕೆಲಸನೇ ಮಾಡಬೇಕು ನೀವು ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ನಮ್ಮ ಇವರು ಕೂಡ ಹೇಳ್ತಾರೆ, ಯಾರು ನಮ್ಮ ಕಾನ್ಸ್ಟೇಬಲ್ ಸದಾನಂದ ಅವರು. ಸೊ ಈ ಕಡೆ ಮತ್ತೆ ಭೂಮಿನ ರೂಮಿಗೆ ಬಾ ಅಂತ ಹೇಳಿದ್ದೀನಿ, ಆದರೆ ಇವಳು ಬರಲಿಲ್ಲ. ಹೇಳಿದ್ದೀನಿ, ಬರೋದು ಬಿಡೋದು ಅವಳಿಗೆ ಬಿಟ್ಟಿದ್ದು ಅಂತ ಹೇಳ್ಬಿಟ್ಟು ಅಂತಾರೆ. ಮತ್ತೆ ಏನು ಮಾಡ್ತಾರೆ, ಆದರೂ ಬರಲಿಲ್ವಲ್ಲ ಇವಳು ಅಮ್ಮನಿಗೆ ಮತ್ತೆ ಅಮ್ಮ ನೆನೆಸ್ಕೋತಾರೆ. ಅಮ್ಮ ಯಾಕಂದರೆ ಒಂದು ರೂಮಲ್ಲಿ ಇಲ್ಲ ಅಂದರೆ ಯೋಚನೆ ಮಾಡ್ತಾರೆ ಅಂದ್ಬಿಟ್ಟು ಹೋಗ್ತಾರೆ. ಭೂಮಿ ನೋಡಿದ್ರೆ ಸರಿ ಜೂಯಿ ಅಂತ ಕಾರ್ ಗೇಮು, ಬೈಕ್ ಗೇಮು, ಸೈಕಲ್ ಗೇಮ್ ಅಂದ್ಕೊಂಡು ಗೇಮ್ ಆಡ್ತಾ ಇರ್ತಾಳೆ. ಅಲ್ಲ, ನಿಂಗೆ ರೂಮಿಗೆ ಬಾ ಅಂತ ಹೇಳಿದ್ರೆ ಗೇಮ್ ಆಡ್ತಾ ಇದೆಯಿಲ್ಲ ಭೂಮಿ ಅಂದ ತಕ್ಷಣ, ಅಲ್ಲ ಸಾಹೇಬ್ರೆ, ನೀವು ನನ್ನ ಕಂಡೀಷನ್ನ ಮುರಿದಿದ್ದೀರಾ, ಅದಕ್ಕೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ. ಕಂಡೀಷನ್ನ ನಾನೇನು ಮುರಿದೆ? ನನ್ನ ಪರ್ಮಿಷನ್ ಇಲ್ಲದೆ ಚಿನ್ನ, ರನ್ನ, ಬೆಳ್ಳಿ, ಬಂಗಾರ ಅಂತ ಕರಿಬಾರ್ದು ಅಂತ ಹೇಳಿದ್ದೆ ತಾನೆ ಅಂತ ಹೇಳ್ತಾಳೆ. ಹೌದು ಹೇಳಿದ್ದಿ, ನನಗೆ ನಿನ್ನ ಚಿನ್ನ, ರನ್ನ ಅಂತ ಕರೆಯೋಕೆ ಆಶನ, ಅಮ್ಮನಿಗೋಸ್ಕರ ಕರೆದೆ ಅಷ್ಟೇ ಅಂತ ಹೇಳಿದಾಗ, ಅದೇನೇ ಆಗಲಿ ನೀವು ತಪ್ಪು ಮಾಡಿದ್ದೀರಾ, ಬ್ರೇಕ್ ಮಾಡಿದ್ದೀರಾ ರೂಲ್ಸನ್ನು ಅಂತ ಹೇಳ್ಬಿಟ್ಟು ಈ ರೀತಿ ಹೇಳ್ತಾ ಇರ್ತಾಳೆ. ಸರಿ, ಏನು ಮಾಡಬೇಕು ಅಂತ ಹೇಳಿದಾಗ, ನೀವು ಹೇಗೆ ನನ್ನ ಬಟ್ಟೆನ ಪ್ಯಾಕ್ ಮಾಡಿದ್ದೀರಲ್ವಾ, ಆ ಬಟ್ಟೆನ ತೊಗೊಂಡು ನಡೀರಿ ಅಂತ ಹೇಳ್ತಾಳೆ. ಏನು ನಾನು ಪ್ಯಾಕ್ ಮಾಡೋದನ್ನ? ನನ್ನ ಬಟ್ಟೆನೇ ನನಗೆ ಪ್ಯಾಕ್ ಮಾಡೋಕೆ ಪುರ್ಸೋತಿಲ್ಲ ಅಂತ ಹೇಳ್ತಾರೆ. ಸಬ್ರಿ ಏನಾದ್ರು ಅಂದ ತಕ್ಷಣ ನಾನು ತೊಗೊಳಲ್ಲ ಅಂತಾರೆ. ಸರಿ ಬಿಡಿ, ಹಾಗಾದರೆ ನಾನು ಬರಲ್ಲ ಅಂತ ಹೇಳ್ತಾಳೆ. ಆಯಿತು ತೊಗೊಳ್ತೀನಿ, ನಡೀರಿ ಬರ್ತೀನಿ ಅಂತ ಹೇಳ್ತಾಳೆ. ಅಲ್ಲ, ಅದೇ ಹಿಂಗೆ ಆಡ್ತೀಯಾ, ಕೂದಿಗೆ ಎಂಡ ಕುಡಿಸಿದ ಥರ ಆಡ್ತೀಯ ನೋಡು ಅಂತ ಹೇಳ್ತಾರೆ. ಏನಾದ್ರಿ ಸಾಹೇಬ್ರೆ ಅಂತ ಹೇಳ್ತಾರೆ. ಏನಿಲ್ಲ ಅಂತ ಹೇಳ್ತಾರೆ. ಮತ್ತು ಶಾರದನಿಗೆ ಹೇಳ್ತಾರೆ, ಶಾರದಮ್ಮ, ನಾನು ಸಾಹೇಬ್ರ ಜೊತೆ ಹೋಗ್ತಾ ಇದ್ದೀನಿ, ನೀವು ಇನ್ನು ಮುಂದೆ ಒಬ್ಬರೇ ಮಲಗಬೇಕು, ಹುಷಾರಾಗಿರಬೇಕು ಆಯಿತಾ ಅಂತ ಹೇಳಿದಾಗ, ನಮ್ಮ ಶಾರದಮ್ಮನವರು ಅಜಿತ್ ಮತ್ತು ಭೂಮಿ ಕೈ ಮೇಲೆ ಕೈ ಇಡ್ತಾರೆ. ಅಲ್ಲ, ಶಾರದಮ್ಗೆ ಮಾತು ಬರುತ್ತೆ, ಎಲ್ಲ ಬರುತ್ತೆ, ಮಾತಾಡ್ತಾರೆ. ಭೂಮಿನೇ ನನ್ನ ಮಗಳು ಅಂತ ಕೂಡ ಗೊತ್ತಿದೆ, ಇವಳೇ ಒಂದು ನಿಜವಾದ ಮನಸ್ವಿನಿ, ಇವಳನ್ನು ಜೋಪಾನವಾಗಿ ನೋಡ್ಕೊ ಅಂತ ಅಜಿತ್ಗಾದರೂ ಹೇಳ್ಬೋದಾಗಿತ್ತು. ಬಟ್ ಆ ಥರ ಮಾಡ್ತಾ ಇಲ್ಲ. ಆ ಥರ ಮಾಡಿದ್ರೆ ಸೀರಿಯಲ್ಲೇ ಮುಗ್ದೋಗುತ್ತಲ್ವ. ಇನ್ನೂ ಎಷ್ಟು ದಿನ ಟೈಮ್ ತೊಗೊಳುತ್ತೋ ಏನೋ, ಯಾರಿಗೂ ಗೊತ್ತು ನೋಡ್ರಿ. ಸೊ ಮತ್ತು ಈ ಕಡೆ ದೇವ ಏನಿದ್ದವಳು ಅಂಜುಗೆ ಹೇಳ್ತಾಳೆ, ಇಲ್ಲ ತುಂಬ ಟೆನ್ಷನ್ ಆಗ್ತಿದೆ ಅಂಜು, ಅಲ್ಲ ಮಾಮ್, ನಾವು ದೂರ ಮಾಡೋಕೆ ನೋಡ್ತಿದ್ರೆ ಈ ಮನೆಯವರೆಲ್ಲ ಸೇರಿಕೊಂಡು ಪದೇ ಒಂದು ಮಾಡ್ತಿದ್ದಾರಲ್ಲ ಮಾಮ್ ಅಂತ ಹೇಳಿದ ತಕ್ಷಣ, ಹೌದು ಅಂಜು, ಅದೇ ನನಗೂ ಟೆನ್ಷನ್ ಆಗ್ತಿರೋದು. ಅದಕ್ಕಿಂತ ಇನ್ನೊಂದು ದೊಡ್ಡ ಟೆನ್ಷನ್ ಇದೆ. ಅಲ್ಲ ಮಾಮ್, ಆ ಫ್ರಾಡ್ ಏನೋ ಓದ್ಲು, ಇವಳು ಮತ್ತೆ ಇಲ್ಲೇ ಒಪ್ಪಿಸ್ಕೊಂಡ್ಲಲ್ಲ ಮಾಮ್ ಅಂತ ಹೇಳಿದ ತಕ್ಷಣ, ನೋಡು, ಮೊದಲು ಅಜಿತನ ಮೇಲೆ ಇರೋದು ನನಗೆ ಟೆನ್ಷನ್. ಯಾಕಂತಂದರೆ ಆ ಮನಸ್ವಿನಿ ಫೋಟೋನ ಮತ್ತೆ ಸ್ಕೆಚ್ ಮಾಡಿಸಿ ಹುಡುಕ್ತೀನಿ ಅಂತ ಶ್ರವಣಿಗೆ ಭಾಷೆ ಕೊಟ್ಟಿದ್ದಾನೆ ಅಂದಮೇಲೆ ಅವ್ನ ಕೆಲಸ ಮಾಡೇ ಮಾಡ್ತಾನೆ. ಅದ್ರ ಕಡೆ ನಾವು ಫೋಕಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಫುಲ್ಲು ಟೆನ್ಷನ್ ಮಾಡ್ಕೊಂಡಿದ್ದಾಳೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಭೂಮಿ ರೂಮ್ಗೆ ಹೋಗ್ತಾಳೆ. ರೂಮ್ಗೆ ಹೋದ್ಮೇಲೆ ಏನು ನಡೀತೆ ಕತೆ ಏನಾಗುತ್ತೆ ಅನ್ನೋದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್.